ನಿಮ್ಮ ಮೀಟರನ್ನು ನಾರ್ಮಲ್ ಮೋಡಿಗೆ ತರಲಿಕ್ಕೆ ನಿಮ್ಮ ಮೀಟರಿನ ಮಧ್ಯಭಾಗದಲ್ಲಿರುವ ಈ ಕಪ್ಪು ಬಟನನ್ನು ಒಂದ್ಸರಿ ಪ್ರೆಸ್ ಮಾಡಿ. ಈ ರೀತಿ 00 ಅಂತ ಬರ್ತದೆ. ನೆಕ್ಸ್ಟು ಈ ಕಪ್ಪು ಬಟನನ್ನು ಇನ್ನೊಮ್ಮೆ ಪ್ರೆಸ್ ಮಾಡಿ. ಈ ರೀತಿ ಸೀರಿಯಲ್ ನಂಬರ್ ಅಂತ ಬರ್ತದೆ, SL ಅಂತ ಬರ್ತದೆ. ಇದು ನಿಮ್ಮ ಮೀಟರಿನ ಸೀರಿಯಲ್ ನಂಬರ್ ಅಂದರೆ ಕ್ರಮ ಸಂಖ್ಯೆ. ನಂತರ ಆ ಬಟನನ್ನು ಇನ್ನೊಮ್ಮೆ ಪ್ರೆಸ್ ಮಾಡಿ. ಈ ರೀತಿ ಡೇಟ್ ಅಂತ ಬರ್ತದೆ, ಅಂದರೆ ನಾನಿವತ್ತು 28/2/2024ಗೆ ಚೆಕ್ ಮಾಡ್ತಾ ಇದ್ದೀನಲ್ಲ, ಆ ಡೇಟು ಈ ಮೀಟರ್ನಲ್ಲಿ ತೋರಿಸ್ತಾ ಇದೆ. ಹಾಗೆ ಮುಂದೆ ಇನ್ನೊಮ್ಮೆ ಬಟನನ್ನು ಪ್ರೆಸ್ ಮಾಡಿದಾಗ ಟೈಮ್ ಅಂತ ತೋರಿಸ್ತದೆ. ನಾನಿವಾಗ ನೋಡ್ತಾ ಇರುವಂಥ ಟೈಮು 6 ಗಂಟೆ ಆಗಿ 6 ನಿಮಿಷ ಆಗಿದೆ. ಅಂದರೆ ನಾವು ಯಾವ ಡೇಟಿಗೆ ಹಾಗೂ ಯಾವ ಟೈಮಿಗೆ ನೋಡ್ತಾ ಇರ್ತೀವಲ್ಲ, ಆ ಡೇಟು ಟೈಮು ಈ ಮೀಟರ್ನಲ್ಲಿ ನಾವು ನೋಡ್ತಾ ಇರುವಂಥ ಸಮಯಕ್ಕೆ ತೋರಿಸ್ತದೆ. ನೆಕ್ಸ್ಟ್ ಆ ಬಟನನ್ನು ಇನ್ನೊಮ್ಮೆ ಪ್ರೆಸ್ ಮಾಡಿ. ಈ ರೀತಿ KWH ಅಂತ ಬರ್ತದೆ. KWH ಅಂದರೆ ಕಿಲೋವ್ಯಾಟ್ ಪರ್ ಅವರ್ ಅಂತ. ಅಂದರೆ ನೀವು ಮೀಟರ್ ನಿಮ್ಮ ಮನೆಗೆ ಹೊಸದಾಗಿ ಯಾವಾಗ ಮೀಟರ್ ಹಾಕಿರ್ತಾರಲ್ಲ, ಅವಾಗಿಂದ ನೀವು ಚೆಕ್ ಮಾಡ್ತಾ ಇರ್ತೀರಲ್ಲ, ಅಲ್ಲಿವರೆಗಿನ ಟೋಟಲ್ ಯೂನಿಟ್ಸ್ ಅಂದರೆ ಇವಾಗಿನ ಪ್ರೆಸೆಂಟ್ ರೀಡಿಂಗ್ ಅಂತ ಅರ್ಥ. ನೆಕ್ಸ್ಟ್ ಇನ್ನೊಮ್ಮೆ ಬಟನನ್ನು ಪ್ರೆಸ್ ಮಾಡಿದಾಗ ಈ ರೀತಿ MD ಅಂತ ಬರ್ತದೆ. MD ಅಂದರೆ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಅಂತ ಅರ್ಥ. ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಅಂದರೆ ಉದಾಹರಣೆಗೆ ಹೇಳಬೇಕಂದ್ರೆ, ನೀವು ಹೋದ ತಿಂಗಳಿನ 30 ದಿನಗಳಲ್ಲಿ ಯಾವ ದಿನ ಅತಿ ಹೆಚ್ಚು ಕರೆಂಟ್ ಬಳಸಿರ್ತೀರಲ್ಲ, ಆ ದಿನದ ಅತಿ ಹೆಚ್ಚು ಬಳಸಿರುವಂಥ ಕರೆಂಟು ಆ ತಿಂಗಳಿನ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಆಗಿರ್ತದೆ. ಇದು ತಿಂಗಳಿಂದ ತಿಂಗಳಿಗೆ ವ್ಯತ್ಯಾಸ ಆಗ್ತಿರ್ತದೆ. ಅಂದರೆ ನೀವು ಹೆಚ್ಚು ಬಳಸಿದಾಗ ಹೆಚ್ಚು ಬರ್ತದೆ, ಕಡಿಮೆ ಬಳಸಿದಾಗ ಕಡಿಮೆ ಬರ್ತದೆ. ಈ MD ಜಾಸ್ತಿ ಆದರೆ ನಿಮಗೆ ಪೆನಾಲ್ಟಿ ಬೀಳುವಂಥ ಸಾಧ್ಯತೆಗಳಿರ್ತವೆ. ಅಂದರೆ ಉದಾಹರಣೆಗೆ ಹೇಳಬೇಕಂದ್ರೆ, ನಿಮ್ಮ ವಿದ್ಯುತ್ ಬಿಲ್ಲಿನಲ್ಲಿ ಮಂಜೂರಾದ ವಿದ್ಯುತ್ ಪ್ರಮಾಣ ಅಂತ ಇರ್ತದಲ್ಲ, ಅದು 1 ಕಿಲೋವ್ಯಾಟ್ ಉದಾಹರಣೆಗೆ ಹೇಳ್ಬೇಕಂದ್ರೆ ಅದು 1 ಕಿಲೋವ್ಯಾಟ್ ಅಂತ ಇದ್ದರೆ, ನೀವು ಇಲ್ಲಿ ಮ್ಯಾಕ್ಸಿಮಮ್ ಡಿಮ್ಯಾಂಡು 2 ಕಿಲೋವ್ಯಾಟ್, 1.5 ಕಿಲೋವ್ಯಾಟು, 2 ಕಿಲೋವ್ಯಾಟ್ ಅಥವಾ 3 ಕಿಲೋವ್ಯಾಟ್ ಜಾಸ್ತಿ ಆದರೆ, 1 ಕಿಲೋವ್ಯಾಟ್ಗಿಂತ ಜಾಸ್ತಿ ನೀವು ಎಷ್ಟು ಬಳಸಿರ್ತೀರಲ್ಲ, ಆ ಜಾಸ್ತಿ ಆಗಿರುವಂತಹ ವಿದ್ಯುತ್ತಿಗೆ ಕಿಲೋವ್ಯಾಟ್ಗೆ ನೀವು ಪೆನಾಲ್ಟಿಯನ್ನು ಕಟ್ಟಬೇಕಾಗ್ತದೆ. ಇದನ್ನು ಜಾಗ್ರತೆ ಮಾಡಿ. ಹಾಗೆ ಮುಂದೆ ಇನ್ನೊಮ್ಮೆ ಪ್ರೆಸ್ ಮಾಡಿದಾಗ ಈ ರೀತಿ ಡೇಟ್ ತೋರಿಸ್ತದೆ. ಇಲ್ಲಿ ಮೂಲೆಯಲ್ಲಿ ನಿಮ್ಮ ಡಿಸ್ಪ್ಲೇನ ಬಲಭಾಗದ ಮೂಲೆಯಲ್ಲಿ MD ಅಂತ ತೋರಿಸ್ತದಲ್ಲ, ಅಂದರೆ ನಿಮ್ಮ MD ಯಾವ ದಿನ ರೆಕಾರ್ಡ್ ಆಗಿದೆ, ಅಂದರೆ ಯಾವ ದಿನ ಅತಿ ಹೆಚ್ಚು ನೀವು ಬಳಸಿದ್ದೀರಂತ ಆ ದಿನದ ಡೇಟ್ ತೋರಿಸ್ತದೆ. ಹಾಗೆ ಇನ್ನೊಮ್ಮೆ ಮುಂದೆ ಪ್ರೆಸ್ ಮಾಡಿದಾಗ MD ರೆಕಾರ್ಡ್ ಆಗಿರುವಂಥ ಟೈಮ್ ಸಹ ತೋರಿಸ್ತದೆ. ಹಾಗೆ ಇನ್ನೊಮ್ಮೆ ಬಟನನ್ನು ಪ್ರೆಸ್ ಮಾಡಿ. ಈ ರೀತಿ KWH1 ಅಂತ ಬರ್ತದೆ. KWH1 ಅಂದರೆ ನಿಮ್ಮ ಹಿಂದಿನ ತಿಂಗಳಿನ ರೀಡಿಂಗ್, ಅಂದರೆ ಇವಾಗ ಫೆಬ್ರವರಿ ಅಂದರೆ ಜನವರಿ ತಿಂಗಳಿನ ರೀಡಿಂಗ್. ಅದು ಇನ್ನೊಮ್ಮೆ ಪ್ರೆಸ್ ಮಾಡಿ. ಆವಾಗ KWH2 ಬರ್ತದೆ, ಅಂದರೆ ಡಿಸೆಂಬರ್ ತಿಂಗಳಿನ ರೀಡಿಂಗ್. ಇದೇ ರೀತಿ 6 ತಿಂಗಳಿನ ರೀಡಿಂಗ್ ಸಿಗ್ತದೆ. KWH1, KWH2, KWH3, KWH4, KWH5, KWH6 ಅಂದರೆ ಫೆಬ್ರವರಿ ತಿಂಗಳಿಂದ ಹಿಂದಿನ 6 ತಿಂಗಳಿನ ರೀಡಿಂಗ್ ಇದರಲ್ಲಿ ರೆಕಾರ್ಡ್ ಆಗಿರ್ತದೆ. ಅದೇ ರೀತಿ ಮುಂದೆ ಬಟನ್ ಇನ್ನೊಮ್ಮೆ ಪ್ರೆಸ್ ಮಾಡಿದಾಗ ಈ ರೀತಿ MD1 ಅಂತ ಬರ್ತದೆ. MD1 ಅಂದರೆ ನಿಮ್ಮ ಹೋದ ತಿಂಗಳಿನ ಮ್ಯಾಕ್ಸಿಮಮ್ ಡಿಮ್ಯಾಂಡ್. ಅದು ಅಂದರೆ ಯಾವ ರೀತಿ ನಿಮ್ಮ ಹೋದ ತಿಂಗಳಿಂದ ಈ ತಿಂಗಳಿಂದ 6 ತಿಂಗಳವರೆಗೆ ನಿಮ್ಮದು ರೀಡಿಂಗ್ ರೆಕಾರ್ಡ್ ಆಗಿರ್ತದಲ್ಲ, ಅದೇ ರೀತಿ ನಿಮ್ಮ ಈ ತಿಂಗಳಿಂದ ಹಿಂದಿನ 6 ತಿಂಗಳಿನ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಸಹ ಅಂದರೆ MD ಸಹ ರೆಕಾರ್ಡ್ ಆಗಿರ್ತದೆ. ನೆಕ್ಸ್ಟ್ ಇನ್ನೊಮ್ಮೆ ಬಟನನ್ನು ಪ್ರೆಸ್ ಮಾಡಿದಾಗ ಈ ರೀತಿ V ಅಂತ ಬರ್ತದೆ. V ಅಂದರೆ ವೋಲ್ಟೇಜ್ ಅಂತ ಅರ್ಥ. ನಿಮ್ಮ ಮನೆಗೆ ಎಷ್ಟು ವೋಲ್ಟೇಜ್ ಕರೆಂಟು ಸಪ್ಲೈ ಆಗ್ತಾಯಿದೆ ಅಂತ ಇದರಲ್ಲಿ ಈ ಡಿಸ್ಪ್ಲೇಯಲ್ಲಿ ತೋರಿಸ್ತದೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಸಿಂಪಲ್ಲಾಗಿ ಹೇಳಬೇಕಂದ್ರೆ ಫಸ್ಟಿಗೆ ಪ್ರೆಸ್ ಮಾಡಿದಾಗ 00 ಬರ್ತದೆ. ನೆಕ್ಸ್ಟ್ ಪ್ರೆಸ್ ಮಾಡಿದಾಗ ಸೀರಿಯಲ್ ನಂಬರ್ ಬರ್ತದೆ. ಮತ್ತು ನೆಕ್ಸ್ಟ್ ಪ್ರೆಸ್ ಮಾಡಿದಾಗ ಇನ್ನೊಮ್ಮೆ ಪ್ರೆಸ್ ಮಾಡಿದಾಗ ಡೇಟ್ ತೋರಿಸ್ತದೆ. ನೀವು ಯಾವ ದಿನ ನೋಡ್ತಾ ಇರುವಂಥ ಡೇಟ್ ತೋರಿಸ್ತದೆ. ನೀವು ನೋಡ್ತಾ ಇರುವಂಥ ಯಾವ ಟೈಮಿಗೆ ನೋಡ್ತಾ ಇದ್ದೀರ ಅಂತ ಆ ಟೈಮ್ ತೋರಿಸ್ತದೆ. ಮತ್ತು ನೆಕ್ಸ್ಟ್ ಇನ್ನೊಮ್ಮೆ ಪ್ರೆಸ್ ಮಾಡಿದಾಗ KWH ಅಂದರೆ ಕಿಲೋವ್ಯಾಟ್ ಪರ್ ಅವರ್ ನಿಮ್ಮದು ರೀಡಿಂಗ್ ತೋರಿಸ್ತದೆ. ಮತ್ತು ನೆಕ್ಸ್ಟ್ MD, ಮತ್ತು ನೆಕ್ಸ್ಟ್ MD ರೆಕಾರ್ಡ್ ಆಗಿರುವಂಥ ಡೇಟು ಹಾಗೂ ಟೈಮು, ಮತ್ತು ನಿಮ್ಮ ಈ ತಿಂಗಳಿಂದ ಹಿಂದಿನ 6 ತಿಂಗಳವರೆಗಿನ ರೀಡಿಂಗು, ಮತ್ತು ಈ ತಿಂಗಳಿಂದ ಹಿಂದಿನ 6 ತಿಂಗಳಿನ MD ಅಂದರೆ ಮ್ಯಾಕ್ಸಿಮಮ್ ಡಿಮ್ಯಾಂಡ್ಸ. ಇಷ್ಟೆಲ್ಲ ಮಾಹಿತಿ ಈ ಸಿಂಗಲ್ ಫೇಸ್ ಡಿಜಿಟಲ್ ಮೀಟರ್ನಲ್ಲಿ ನಿಮ್ಮ ಮನೆಯಲ್ಲಿ ನೀವೇ ಆರಾಮಾಗಿ ಚೆಕ್ ಮಾಡಿ